ಅದೆಷ್ಟು ಅಂತ ವಿಚಾರ ಮಾಡ್ತೀರಾ ನೀವು? ನೀವೆಷ್ಟೇ ವಿಚಾರ ಮಾಡಿದ್ರು ಸತ್ತು ಹೋದ ರುದ್ರನ ಮಗಳು ಮರಳಿ ಬರ್ಲಾರ್ಲು. ಮಗ ಮಾಡಿದ ತಪ್ಪಿಗಾಗಿ ಅವನಿಗೊಂದು ಮದುವೆ ಮಾಡಿ ನಮ್ಮಿಂದ ದೂರ ಬಹುದೂರ ಇಟ್ರಾಯ್ತು. ನೀವು ಯಾವುದಕ್ಕೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಊಟ ಮಾಡದೆ 3 ದಿನ ಆಯ್ತು. ಸ್ವಲ್ಪ ಫಲಹಾರ ಕೂಡ ಸೇವಿಸಿಲ್ಲ. ಸ್ವಲ್ಪ ಹಾಲಾದ್ರೂ ಕುಡೀರಿ. ಮಾದೇವಿ, ನಮ್ಮ ಮಗ ಮಾಡಿದ ತಪ್ಪಿಗೆ ಈ ಮನೆತನದ ಮಾನವೇ ಮಸಣವಾಗುವ ಪ್ರಸಂಗ ಬಂದೊದಗಿತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳ ಪ್ರಾಣವನ್ನೇ ಬಲಿ ಕೊಟ್ಟು ಈ ಮನೆತನದ ಮಾನ ಉಳಿಸಿದ ಪುಣ್ಯವಂತನ ಋಣನ ಯಾವತ್ತೂ ಮರೆಯಬಾರದು ಮಾದೇವಿ. ಮಾದೇವಿ, ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿದ್ದು ಹುಚ್ಚುತನದ ಆವೇಶದಲ್ಲಿ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಎಂದು ತಪ್ಪಬಾರದು ಮಾದೇವಿ. ಮಾದೇವಿ, ಅದಕ್ಕಾಗಿ ನ್ಯಾಯದ ನಡುಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಮಗ ಮಾಡಿದ ತಪ್ಪಿಗಾಗಿ ಯಾವ ಶಿಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಿ ನಿಮ್ಮ ಮನಸ್ಸಲ್ಲಿ? ಮಾದೇವಿ, ಈಗ ನಾನು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಅಷ್ಟೇ ಕೊಡು. ನನ್ನನ್ನೇ ಪ್ರಶ್ನೆ ಮಾಡಬೇಡ ನೀನು. ಆಯ್ತು ಸ್ವಾಮಿ, ಕೇಳಿ ಅದ್ಯಾವ ಪ್ರಶ್ನೆ ಅಂತ. ಮಹಾದೇವಿ, ನಾನು ನಿನಗೆ ಏನಾಗಬೇಕು? ಇದೇನ್ರಿ ಈಗ ಕೇಳ್ತಾ ಇದ್ದೀರಾ? ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ ಅಷ್ಟೇ ಅಲ್ಲ, ನನ್ನ ಬಾಳಿನ ದೇವರು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಕರ್ತವ್ಯ, ಮೇಲಾಗಿ ಇದು ಅವಳ ಕರ್ತವ್ಯ ಕೂಡ ಹೌದಲ್ಲವೇ? ಹೌದು. ಮಹಾದೇವಿ, ಒಂದು ವೇಳೆ ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ? ಅಂತವಳು ಸತಿ ಅಲ್ಲ, ಪತಿ ದ್ರೋಹಿ ಅವಳು. ಸರಿ, ಹಾಗಾದರೆ ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಆಯ್ತು. ಮಾತಿನ ಮರ್ಮವನ್ನು ಅರಿಯಲಾರದೆ ಮಾತು ಕೊಟ್ಟು ವಚನ ಭ್ರಷ್ಟಳಾಗೋದಕ್ಕಿಂತ ನಿಮ್ಮ ಮನಸ್ಸಿನ ಅಂತರಂಗವನ್ನು ಬಹಿರಂಗಪಡಿಸಿರ್ತಾ ನನಗೆ ಅರ್ಥ ಆಗೋದು. ಯಾಕೆ? ಈಗ ತಾನೇ ನಿನ್ನ ನಾಲಿಗೆಯಿಂದ ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸುವುದು ಸತಿಯ ಧರ್ಮವೆಂದು ನಡೆದಿರುವೆ ಅಂದಾಗ ನನ್ನ ಮಾತಿನ ಅಂತರಂಗವನ್ನು ತಿಳಿಯುವ ಅವಶ್ಯಕತೆ ನಿನಗಿಲ್ಲ. ನನ್ನ ಮಾತು ನಡೆಸಿಕೊಡ್ತೀವೋ ಇಲ್ಲ ಅಷ್ಟೇ ಹೇಳು. ಆಯ್ತ್ರಿ, ನಿಮ್ಮ ಯಾವ ಮಾತಿದ್ರು ನಡೆಸ್ಕೊಡ್ತೀನಿ ಅಂತ ನನ್ನ ಹೆತ್ತವ್ರ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಈ ಹಾಲು ನನಗೆ ತಂದಿರುವೆ. ಆದರೆ ಈ ಹಾಲಿನ ಅವಶ್ಯಕತೆ ಇನ್ನು ನನಗಿಲ್ಲ. ನಿನ್ನ ಕೈಯಿಂದ ನಿತ್ಯ 10 ಗಂಟೆಗೆ ಕುಡಿಯುವ ನಿನ್ನ ಮಗ ಮಹಾಂತೇಶ ಕುಡಿಯಬೇಕು. ಆದರೆ ಅವನು ಕುಡಿಯುವ ಈ ಹಾಲಿನಲ್ಲಿ ಈ ವಿಷ ಹಾಕಿ ಕೊಂದು ಬಿಡು ಅವನನ್ನ. ಏನ್ ಹೇಳ್ತಾ ಇದ್ದೀರ ನೀವು? 9 ತಿಂಗಳು ಹೊತ್ತು ಹೆತ್ತ ಮಗನಿಗೆ ಹೆತ್ತ ತಾಯಿ ಕೈಯಿಂದ ಹಾಲಿನಲ್ಲಿ ವಿಷ ಹಾಕು ಅಂತ ತಂದೆಯಾದ ನೀವೇ ಮಾತು ಹೇಳ್ತಾ ಇದ್ದೀರೇನ್ರಿ? ಇಲ್ಲ ರೀ, ಇಲ್ಲ, ಇದು ಮಾತ್ರದಿಂದ ಸಾಧ್ಯವಿಲ್ಲ ರೀ, ಇದರಿಂದ ಸಾಧ್ಯವಿಲ್ಲ. ಅಲ್ಲ ರೀ, ನಾನೇ ಹೆತ್ತು ಹೊತ್ತ ಮಗನಿಗೆ ನಾನೇ ಹೇಗ್ರಿ ವಿಷ ಹಾಕ್ಲಿ? ಇಲ್ಲ ರೀ, ಇಲ್ಲ, ಇದು ಮಾತ್ರದಿಂದ ಸಾಧ್ಯವಿಲ್ಲ ರೀ, ಇದರಿಂದ ಸಾಧ್ಯವಿಲ್ಲ. ಹೌದು ಮಾದೇವಿ, ಹೌದು. ನೀನು 9 ತಿಂಗಳು ಹೊತ್ತು ಹೆತ್ತು ಎದೆ ಹಾಲು ಉಣಿಸಿದ ನಿನ್ನ ಹೆತ್ತ ಕರುಳಿನ ಕೊರಗು ನನಗೂ ಗೊತ್ತು. ಆದರೆ ವಿಧಿ ವಿಲಾಸದ ದುರಂತದಲ್ಲಿ ಹೆತ್ತ ಮಗನನ್ನೇ ಹೆತ್ತವರು ಬಲಿ ತೆಗೆದುಕೊಳ್ಳಬೇಕಾದ ಕರ್ಮ ಆ ಬ್ರಹ್ಮ ಹೆತ್ತವರ ಹಣೆ ಬರದಲ್ಲಿ ಬರೆದಿರುವಾಗ
ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಮಾದೇವಿ. ಮಾದೇವಿ, ಮಗನೆಂಬ ಮಮಕಾರವನ್ನು ಮನದಲ್ಲಿ ಸುಟ್ಟು ಹಾಕು. ಈ ಮನೆತನದ ಮಾನ ಉಳಿಸಲು ಮುಂದಾಗು. ಏಕೆಂದರೆ ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಮನೆಯ ಮಾನ ಮುಖ್ಯ. ಮಹಾದೇವಿ, ಇದು ನಿಜವಾದ ಮಾನವಂತರ ಮನೆಯ ಲಕ್ಷಣ. ಮಹಾದೇವಿ, ಈ ಮನೆಯ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ನೀನು ಕಳೆದುಕೊಳ್ಳಲೇಬೇಕು ಮಾದೇವಿ, ಕಳೆದುಕೊಳ್ಳಲೇಬೇಕು. ರೀ, ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ವ್ಯಥೆ ಪಡ್ತಾ ಇಲ್ಲ ರೀ, ನಾನು ವ್ಯಥೆ ಪಡ್ತಾ ಇಲ್ಲ. ಆದ್ರೆ ಈ ಜಗತ್ತಿನಲ್ಲಿ ಯಾವ ತಾಯಿ ಆದ್ರೂ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿದ್ದು ಉಂಟಾ? ಹೇಳ್ರಿ, ಹೇಳಿ. ಯಾಕಿಲ್ಲ? ಪುರಾಣ ಪುಣ್ಯ ಕಥೆಗಳಲ್ಲಿ ಸಾಕಷ್ಟು ಉದಾಹರಣೆಗಳುಂಟು ಮಾದೇವಿ. ಭಕ್ತ ಸಿರಿಯಾಳನ ಹೆಂಡತಿ ಚಂದ್ರಮತಿ ತನ್ನ ಗಂಡನ ಆಜ್ಞೆಗಾಗಿ ತನ್ನ ಮಗನನ್ನೇ ಪ್ರಾಣ ಕೊಡಲಿಲ್ಲವೇ ಮಾದೇವಿ? ಬಾಲಚಂದ್ರನ ಹೆಂಡತಿ ಅನುಷಯ ಗಂಡನ ಆಜ್ಞೆಗಾಗಿ ತನ್ನ ಮಗನನ್ನ ಮಾರಣಹೋಮ ಮಾಡಲಿಲ್ಲವೇ ಮಾದೇವಿ? ಅದೇ ರೀತಿ ನಮ್ಮ ಮನೆತನದ ಮಾನ ಕಳೆಯಲು ಮುಂದಾದ ನಿನ್ನ ಹೆತ್ತ ಮಗನನ್ನು ನೀನು ಬಲಿ ತೆಗೆದುಕೊಳ್ಳಲೇಬೇಕು ಮಾದೇವಿ. ಮಾನವಂತ ಮಾನವರಿಗೆ ಒಬ್ಬ ಕವಿ ಒಂದು ಮಾತನ್ನು ಹೇಳಿದ್ದಾನೆ, ಪ್ರಾಣ ಹೋದ್ರೂ ಮಾನ ಬೇಕು, ಪ್ರಾಣ ಹೋದ್ರೂ ಮಾನ ಬೇಕು ಎಂಬ ಯಾಳ್ಗಿ ಕವಿಗಳ ನಾನುಡಿಯನ್ನು ನಾವು ಯಾವತ್ತೂ ಮರೆಯಬಾರದು ಮಹಾದೇವಿ. ಮಹಾದೇವಿ, ಮಹಾದೇವಿ, ನನಗೆ ಈಗ ಹೆಚ್ಚಿಗೆ ಮಾತನಾಡುವ ಶಕ್ತಿ ನನ್ನಲ್ಲಿಲ್ಲ. ಈಗ ಒಂದೇ. ಯಾವ ಮಾತು? ಮಹಾದೇವಿ, ನಿನಗೆ ಮಗ ಬೇಕೋ ಮಾಂಗಲ್ಯ ಬೇಕೋ? ಯಾವುದು ಬೇಕು ಹೇಳು ಮಹಾದೇವಿ, ಯಾವುದು ಬೇಕು ನಿನಗೆ? ನೀವ್ ಈ ರೀತಿ ಕೇಳಿದ್ರೆ ನಾನೇನಂತ ಉತ್ತರ ಕೊಡ್ಲಿರಿ? ನಾನೇನಂತ ಉತ್ತರ ಕೊಡ್ಲಿ? ಮಗ ಮತ್ತು ಮಾಂಗಲ್ಯ, ಮಗ ಮತ್ತು ಮಾಂಗಲ್ಯ ನನ್ನ ಬಾಳಿದ ಎರಡು ಕಣ್ಣುಗಳಿದ್ದಾಗೆ. ಯಾವುದನ್ನು ಬೇಕು ಅಂತ ಕೇಳಿ, ಯಾವುದನ್ನು ಬೇಡ ಅಂತ ಹೇಳಿ. ಆದ್ರೆ ಸತ್ಯ ಧರ್ಮದ ಸ್ಥಾನದಲ್ಲಿ ನಿಂತು ಬೇಡುವುದು ಒಂದೇ ಒಂದು ರೀ, ಒಂದೇ ಒಂದು. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು ಸ್ವಾಮಿ. ಮಹಾದೇವಿ, ನಿಜವಾದ ಮಾತನ್ನೇ ಮಾತನಾಡಿದೆ ಮಾದೇವಿ, ಹಣ್ಣಿನ ಸ್ಥಾನದಲ್ಲಿ ನಿಂತು. ನೋಡ್ ಮಾದೇವಿ, ಈಗ ನಿನ್ನ ಮಗ ಮಾಂತೇಶ್ ಬರುವ ಸಮಯ. ಎತ್ತ ತಾಯಿಯ ಕೈಯಿಂದ ಈ ಕುಡಿಯುವ ಹಾಲಿನಲ್ಲಿ ವಿಷ ಹಾಕಿ ಕೊಂದು ಬಿಡು ಅವನನ್ನ. ಒಂದು ವೇಳೆ ಹೊತ್ತು ಮುಳುಗುವುದರೊಳಗಾಗಿ ನಿನ್ನ ಮಗನನ್ನು ನೀನು ಕೊಲೆ ಮಾಡದೆ ಹೋದರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. ಮಹಾದೇವಿ, ಮತ್ತೆ ನಮ್ಮಿಬ್ಬರನ್ನು ಉಳಿಸು. ನೀನು ಸತ್ರೆ ನಿನಗೆ ನನ್ನ ಆಣೆ ಆಗಿದೆ. ಯಾವುದು ಉಳಿಸಿಕೊಳ್ಳಬೇಕು, ಯಾವುದು ಕಳೆದುಕೊಳ್ಳಬೇಕು ಎನ್ನುವ ನಿರ್ಧಾರ ನಿನಗೆ ಬಿಟ್ಟದ್ದು. ಮಹಾದೇವಿ, ಮಗ ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಮಗ ಮನೆಯಲ್ಲಿರಬಾರದು, ಅವನ ಹೆಣ ಇರಬೇಕು. ಇಲ್ಲದಿದ್ದರೆ ನಿನ್ನ ಮಗ ಮನೆಗೆ ಬರುವಷ್ಟರಲ್ಲಿ ಅವನ ಹೆಣ ಇರಬೇಕು. ಇಲ್ಲದಿದ್ದರೆ ಈ ಕೊರಳಲ್ಲಿರುವ ನಿನ್ನ ಮಾಂಗಲ್ಯ ಇದು ನಿನ್ನದಲ್ಲ.
ನಿರ್ಧಾರ ಮಾಡು ಮಾದೇವಿ, ಯಾವುದು ಉಳಿಸಿಕೊಳ್ಳಬೇಕೋ ಯಾವುದು ಕಳೆದುಕೊಳ್ಳಬೇಕು ಎನ್ನುವುದು. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ಬ್ರಹ್ಮ, ಈ ನಿನ್ನ ವಿಧಿ ಲಿಖಿತಕ್ಕೆ ಮೆಚ್ಚಿದೆ ಬ್ರಹ್ಮ. ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿದ್ದೀಯ ನನ್ನ ಜೀವನದ ನಾಟಕದ ಚರಿತ್ರೆಯನ್ನು. ಅಂತೆ ಅಂತೆ ಬಲ್ಲಿದವರು ಹೇಳಿರಬೇಕು, ವಿಧಿ ಬರಹ ಬಲ್ಲಿದವರಾರೆಂದು, ವಿಧಿ ಬರಹ ಬಲ್ಲಿದವರಾರೆಂದು, ಬ್ರಹ್ಮ ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನ ಮಡಿಲಿನಲ್ಲಿ ಹಾಕಿದೆ. ರಣಹದ್ದುಗಳ ಕಣ್ಣಿಗೆ ಬೀಳದಾಗೆ ಎಚ್ಚರ ವಹಿಸು ಅಂತ ನನಗೆ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಆದ್ರೆ ಹಸಿ ಮಾಂಸದ ಮುದ್ದೆ ಬೆಳೆದು ನಿಂತು ಹುಲಿಯಾಗಿ ನನ್ನನ್ನು ತಿನ್ನಲು ಸಿದ್ಧವಾಗಿ ನಿಂತಿದೆ. ಅದು ಮಹಾ ಅಪರಾಧ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ನನ್ನ ಪತಿ ಕಟ್ಟಪಡೆ ಕೂಡ ಇಟ್ಟಿದ್ದಾರೆ. ಅಂದಾಗ ಯಾವುದನ್ನು ಕೃತಿಗೈಲಿ, ಯಾವುದನ್ನು ಬಿಡ್ಲಿ, ದೇವ ನನ್ನ ಹತ್ರವಾದ ಸ್ಥಾನವಿದೆ. ಅಂಥದ್ರಲ್ಲಿ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಈ ಸಮಾಜದಲ್ಲಿ ಪಾಪದ ಕಿರೀಟ ಹೊರಲಾರೆ ತಂದೆ, ಪಾಪದ ಕಿರೀಟ ಹೊರಲಾರೆ. ಒಂದು ವೇಳೆ ನಾನು ನನ್ನ ಮಗನಿಗೆ ವಿಷ ಹಾಕ್ತಿದ್ರೆ ನನ್ನ ಪತಿ ಇಲ್ಲ, ಅವ್ರಿಗೇನು ಆಗ್ಬಾರ್ದು, ಅವ್ರಿಗೇನು ಆಗ್ಬಾರ್ದು. ನನ್ನ ಹೆತ್ತ ಕಳ್ಳು ಕಲ್ಲಾಗ್ಬೇಕು, ನನ್ನ ಹೆತ್ತ ಕಳ್ಳು ಕಲ್ಲಾಗ್ಬೇಕು. ಕಟ್ಟಿಕೊಂಡದ ಮಾತು ನಡಿಬೇಕು, ಕಟ್ಟಿಕೊಂಡದ ಮಾತು ನಡಿಲೇಬೇಕು. ನನ್ನ ಹೆತ್ತ ಕಳ್ಳು ಕಲ್ಲಾಗ್ಬೇಕು, ಕಲ್ಲಾಗ್ಬೇಕು. ಜೀವನದಲ್ಲಿ ಏನು ಸುಖವೋ, ಜೀವನದಲ್ಲಿ ಏನಿದೆ ಸುಖವೋ. ಪತಿ ಆಜ್ಞೆಯಂತೆ ಈ ಹಾಲಿನಲ್ಲಿ ವಿಷ ಬೆರೆಸಿದ್ದೀನಿ. ಈ ನಿನ್ನ ಮಗಳು ಪ್ರತಿನಿತ್ಯ ನಿನಗೆ ಪೂಜೆ ಮಾಡಿದ್ದು, ಅಭಿಷೇಕ ಮಾಡಿಸಿದ್ದು ಸತ್ಯವಾಗಿದ್ರೆ ಈ ವಿಷದ ಹಾಲು ಅಮೃತವಾಗ್ಲಿ, ವಿಷದ ಹಾಲು ಅಮೃತವಾಗ್ಲಿ ಅಂದಾಗ ಈ ಜಗತ್ತಿಗೆ ಸಾರಿ ಸಾರಿ ಹೇಳುವೆ, ದೇವರಿದ್ದಾನೆ, ದೇವರಿದ್ದಾನೆ, ದೇವರಿದ್ದಾನೆ. ಏನಮ್ಮ ಮಗ ಮನೆಗೆ ಬರುವರಷ್ಟರಲ್ಲಿಯೇ ಮನೆಯ ಬಾಗಿಲಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸು ಹಿಡಿದುಕೊಂಡು ನಿಂತಿರುವೆಯಲ್ಲಮ್ಮ. ಎಷ್ಟಮ್ಮ ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ.
ನಿನ್ನಂತ ತಾಯಿಯನ್ನು ಪಡೆಯಬೇಕಾದರೆ ನಾನು ಪುಣ್ಯ ಪಡೆದಿರ್ಬೇಕಮ್ಮ, ಪುಣ್ಯ ಪಡೆದಿರಬೇಕು. ನಿನ್ನಂತ ಎಷ್ಟೋ ತಾಯಿ ಅಂದ್ರನ್ನು ನೋಡಿದ್ದೇನಮ್ಮ, ನಿನ್ನಂತ ತಾಯಿಯ ಕರಳು ನಾನು ಎಲ್ಲಿಯೂ ಕಂಡಿಲ್ಲಮ್ಮ, ಎಲ್ಲಿಯೂ ಕಂಡಿಲ್ಲ. ನಿಜ ಮಾಂತೇಶ, ಈ ಜಗತ್ತಿನಲ್ಲಿ ಪ್ರೀತಿ ವಾತ್ಸಲ್ಯ ತೋರಿಸೋ ತಾಯಿ ಅಂದ್ರೆ ನೀನು ಕಂಡಿರ್ಬೋದು ನಿಜ. ಆದ್ರೆ ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಇಂಥ ಹಾಲನ್ನು ಕುಡಿಸೋ ತಾಯಿ ನೀನು ಎಲ್ಲೂ ಕಂಡಿಲ್ಲಪ್ಪ, ನೀನೆಲ್ಲೂ ಕಂಡಿಲ್ಲ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದಿದ್ದು ನಿನ್ನ ಸತ್ವ ಪರೀಕ್ಷೆಯೋ, ನಿನ್ನನ್ನು ಹೆತ್ತದ್ದು ನನ್ನ ಸತ್ವ ಪರೀಕ್ಷೆಯೋ ಆ ದೇವರಿಗೆ ಗೊತ್ತು. ಯಾಕಮ್ಮ, ಯಾಕಮ್ಮ ಕಣ್ಣೀರು? ಯಾಕೂ ಇಲ್ಲಪ್ಪ, ನಿನಗೆ ಹಾಲು ಕುಡಿಸ್ತಾ ಇದ್ದೀನಲ್ಲ ಆ ಸಂತೋಷಕ್ಕಾಗಿ ಕಣ್ಣೀರು. ಅಮ್ಮ, ಸಂತೋಷಕ್ಕಾಗಿ ಯಾವತ್ತು ಕಣ್ಣೀರು ಹಾಕಬಾರದಮ್ಮ, ಕಣ್ಣೀರು ಹಾಕಬಾರದು. ಇರ್ಲಿ ಕಂದ, ಮೊದಲು ಹಾಲು ಕುಡಿಯಪ್ಪ. ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ. ಬಹುಶಃ ನೀವಿಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟು ಹಬ್ಬ ಆಚರಿಸುವುದನ್ನು ಮರೆತಿದ್ದೀರಿ. ಇರಲಿ, ನನಗೇನು ಬೇಜಾರಿಲ್ಲ. ಹುಟ್ಟು ಹಬ್ಬದ ದಿವಸ ಹೆತ್ತ ತಾಯಿಯ ಮುಂದೆ ಹಾಲು ಕುಡಿಯುವ ಮುನ್ನ ಒಂದು ಮಾತು ಕೇಳುವುದಿದೆಯಮ್ಮ. ಆ ಮಾತಿಗೆ ನೀನು ಉತ್ತರ ಕೊಡಬೇಕು. ಆಮೇಲೆ ನಾನು ಈ ಹಾಲನ್ನು ಕುಡಿವೆ. ಅಲ್ಲಿವರೆಗೂ ತಾರಮ್ಮ ಹಾಲು ಇಲ್ಲಿ. ಕೇಳು ಮಾಂತೇಶ, ಅದ್ಯಾವುದು ನಿನ್ನ ಮನದಲ್ಲಿ ಕಾಡುವ ಪ್ರಶ್ನೆ? ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ. ನಾನು ಮಾಡಿದ ತಪ್ಪನ್ನು ಯಾವುದು ಮುಚ್ಚಿಡದೆ ನಿನ್ನ ಮುಂದೆ ಹೇಳಬೇಕಂತ ನಿರ್ಧಾರ ಮಾಡಿದ್ದೇನೆ. ಏಕೆಂದರೆ ಈ ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರೂ ಹೆತ್ತ ತಾಯಿ ಕ್ಷಮಿಸುತ್ತಾಳೆ ಎಂಬ ನಂಬಿಕೆ ನನ್ನಲ್ಲಿದೆ. ಅದಕ್ಕಾಗಿ ಹೆತ್ತ ತಾಯಿ ಮುಂದೆ ಸತ್ಯವನ್ನು ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮಡಿಲಲ್ಲಿ ವಾತ್ಸಲ್ಯದಿಂದ ಮನ್ನಿಸುತ್ತಾಳೆ ಎಂಬ ಕವಿಗಳ ವಾಣಿ ಕೂಗಿ ಹೇಳುತ್ತಿದೆಯಮ್ಮ, ಕೂಗಿ ಹೇಳುತ್ತಿದೆ. ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದೂ ಮಾಡಲಾರದ ತಪ್ಪನ್ನು ನಾನು ಮಾಡಿದ್ದೇನಮ್ಮ. ಆ ತಪ್ಪನ್ನು ನೀನು ಕ್ಷಮಿಸಿ ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತಿದ್ದೇನೆ. ಆ ತಪ್ಪನ್ನು ಒಪ್ಪಿ ನನಗೆ ಆಶೀರ್ವಾದ ಮಾಡುತ್ತೇನೆಂದು ನನಗೆ ಮಾತು ಕೊಡಬೇಕಮ್ಮ. ಮಾಂತೇಶ, ನೀನು ಯಾವ ತಪ್ಪು ಮಾಡಿದ್ದೀಯ ಅಂತ ನಾನು ತಿಳಿಬೇಕಲ್ಲ ಕಂದ. ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ, ಪುಣ್ಯವಂತ ಹೆತ್ತ ತಂದೆ ತಾಯಿಯ ಕಂದನಾಗಿ ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನಮ್ಮ, ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನೆ. ಅದೇನೆಂದರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿದೆನಮ್ಮ, ಮಾನಭಂಗ. ಅದಕ್ಕಾಗಿ ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳಮ್ಮ, ಆತ್ಮಹತ್ಯೆ ಮಾಡಿಕೊಂಡು ಸತ್ತು. ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ಇವತ್ತು ನಿನ್ನ ಮುಂದೆ ಆ ತಪ್ಪಿಗೆ ನಾನೇ ಕಾರಣ ಅಂತ ಒಪ್ಪಿಕೊಳ್ಳುತ್ತಿದ್ದೇನಮ್ಮ, ಒಪ್ಪಿಕೊಳ್ಳುತ್ತಿದ್ದೇನೆ. ಯಾಕಮ್ಮ 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 ನಗ್ತಾ ಇದ್ದೀಯಾ? ಯಾಕೂ ಇಲ್ಲಪ್ಪ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತೇ ಅದನ್ನ ನೋಡ್ತಾ ಇಲ್ಲ ಅಂತ ತಿಳಿದುಕೊಂಡಿತ್ತಂತೆ. ಅಮ್ಮ, ಅಂದರೆ ಈ ವಿಷಯ ನಿನಗೆ ಗೊತ್ತೇನಮ್ಮ? ಚೀಚಿ, ಇಲ್ಲ ಕಂದ, ಈ ಕಡೆ ನೀನೇ ಹೇಳ್ದಲ್ಲ. ಹೌದೇ ನೋಡಮ್ಮ, ನಿನ್ನ ಪಾದ ಮುಟ್ಟಿ ಹೇಳುತ್ತೇನಮ್ಮ, ಇಂಥ ತಪ್ಪು ನಾನೆಂದು ಮಾಡಲಾರೆ. ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ನನ್ನ ಅಕ್ಕ, ತಂಗಿ, ತಾಯಿ ಎಂದು ತಿಳಿದುಕೊಳ್ಳುತ್ತೇನೆ. ಆದರೆ ಯಾವ ಹೆಣ್ಣನ್ನು ನಾನು ಕಣ್ಣೆತ್ತಿ ನೋಡುವುದಿಲ್ಲಮ್ಮ, ಯಾವ ಹೆಣ್ಣನ್ನು ನಾನು ಕಣ್ಣೆತ್ತಿ ನೋಡುವುದಿಲ್ಲ. ಆದರೆ ಇದೊಂದು ತಪ್ಪನ್ನು ನೀನು ಕ್ಷಮಿಸಲೇಬೇಕಮ್ಮ. ಅಮ್ಮ, ಮಗನೇ, ನಿನ್ನ ಕೈಯಿಂದ, ನಿನ್ನ ಬಾಯಿಂದ ಮಗನೇ ಕ್ಷಮಿಸಿದ್ದೀನಿ. ಇನ್ನು ಮುಂದೆ ನನ್ನ ಮಗನಾಗಿ ಬದುಕು ಎಂದು
ನಿನ್ನ ಅಮೃತದ ಹಸ್ತದಿಂದ ನನ್ನ ಮಸ್ತಕದ ಮೇಲಿಟ್ಟು ಆಣೆ ಮಾಡಿ ಹೇಳಬೇಕಮ್ಮ, ಆಣೆ ಮಾಡಿ ಹೇಳಬೇಕು. ಆವಾಗಲೇ ಮಾತ್ರ ನಾನು ಈ ಹಾಲು ಕುಡಿತೇನೆ ಅಮ್ಮ. ಅಮ್ಮ, ಅಲ್ಲಿವರೆಗೂ ನಾನು ಈ ಹಾಲು ಕುಡಿಯೋದಿಲ್ಲಮ್ಮ. ಅಮ್ಮ, ಬರೇ ನೀನು ಹಾಲು ಕುಡಿಸುವುದಷ್ಟೇ ಅಲ್ಲಮ್ಮ, ವಿಷ ಕೊಟ್ಟರು ಕುಡಿತೀನಮ್ಮ, ವಿಷ ಕೊಟ್ಟರು. ಆದರೆ ನೀನು ಮಾತ್ರ ಕ್ಷಮಿಸಿದ್ದೀನಂತ ಹೇಳಬೇಕಮ್ಮ. ಹೇಳಮ್ಮ, ಯಾಕೆ ಮೌನವಾಗಿ ನಿಂತಿರುವೆ ಅಮ್ಮ, ಯಾಕೆ ಮೌನವಾಗಿ ನಿಂತಿರುವೆ? ಮಾತೇಶ, ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಿಕ್ಕದ್ದ. ದೈವ ದೂರ ಆದ್ರೆ ಆ ದೇವರು ಕೂಡ ಕಾಪಾಡಲಂತೆ. ಅದರಂತೆ ನಿನ್ನ ತಾಯಿ ಆದ್ರೂ ಬದುಕಿಸಿಕೊಳ್ಳೋ ಸಾಮರ್ಥ್ಯ ನನ್ನಲ್ಲಿಲ್ಲ. ಮಾತೇಶ, ನೋಡಪ್ಪ, ಮಕ್ಕಳಿಗಿಂತ ದೊಡ್ಡವರು ತಂದೆ ತಾಯಿಗಳಂತಾರೆ. ಈ ನಿನ್ನ ತಾಯಿ ಮಾತದ ಮೊದಲು ನಡೆಸ್ಕೊಡು, ಆಮೇಲೆ ನಾನು ನಿನಗೆ ಕ್ಷಮಿಸ್ತೀನಿ. ನೀನ್ ಮೊದಲು ಹಾಲು ಕುಡಿ, ಆಮೇಲೆ ನಾನು ನಿನಗೆ ಕ್ಷಮಿಸ್ತೀನಿ. ಈ ಮಾತು ಸತ್ಯವೇನಮ್ಮ? ಸತ್ಯವಾಗ್ಲು ಕಂದ. ಸರಿ ಅಮ್ಮ, ಮೊದಲು ಹೆತ್ತವಳ ಆಸೆ ಗೆಲ್ಲಲಿ. ತೆಗೆದುಕೊಂಡು ಬಾರಮ್ಮ ಹಾಲು. ಅಮ್ಮ ಅಮ್ಮ, ಈಗಲಾದರೂ ಸಂತೋಷವಾಯಿತೆ. ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ. ನಾನು ನಿನಗೇನಂತ ಆಶೀರ್ವಾದ ಮಾಡ್ಲಿಕ್ಕಂದ. ನಾನೀಗ ನಿನ್ನ ತಾಯಿ ಅಲ್ಲಪ್ಪ, ನಿನ್ನ ಪಾಲಿನ ಯಮ ಮಾತೇಶ, ನಿನ್ನ ಪಾಲಿನ ಯಮ. ಅಮ್ಮ, ಏನು ಹೇಳುತ್ತಿರೇ ಅಮ್ಮ, ನೀನು ಏನು ಹೇಳುತ್ತಿರುವೆ? ಹೌದು ಕಂದ, ನೀನು ಮಾಡಿದ ತಪ್ಪು ನಮಗೆ ಎಂದೋ ಗೊತ್ತಾಗಿದೆ. ಅದಕ್ಕೆ ಅದಕ್ಕೆ ತಂದೆ ಕಟ್ಟಪಡೆ ಕೂಡ ಇಟ್ಟಿದ್ದಾರೆ. ಏನೆಂದು ಅಮ್ಮ, ಏನೆಂದು ಹೇಳಿದ್ದಾರೆ? ನೀನು ನೀನು ಬದುಕಬಾರ್ದು ಅಂತ ಮಾತೇಶ. ಅಮ್ಮ, ಅಮ್ಮ, ನನ್ನ ಹಡೆದವಳಾಗಿ ಈ ಮಾತು ಸತ್ಯವಾಗಿ ಹೇಳುತ್ತಿದೆ ಏನಮ್ಮ, ಸತ್ಯವಾಗಿ ಹೌದಪ್ಪ, ಹೇಳುತ್ತಿದೆ. ನೀನು ಕುಡ್ದಿದ್ದು ಹಾಲಲ್ಲ, ವಿಷದ ಹಾಲು ಮಾತೇಶ, ವಿಷದ ಹಾಲು. ಅಮ್ಮ, ಏನು ಹೇಳುತ್ತಿರುವೆ ಅಮ್ಮ? ಈ ಜಗತ್ತಿನಲ್ಲಿ ಯಾವ ತಾಯಿಯಾದರೂ ಹೆತ್ತ ಮಗನಿಗೆ ಹಾಲಿನಲ್ಲಿ ವಿಷ ಹಾಕುವುದುಂಟೆ? ನನ್ನ ಹಡೆದವಳಾಗಿ ಈ ಮಾತನ್ನು ಸತ್ಯವಾಗಿ ಹೇಳುತ್ತಿದೆಯೇನಮ್ಮ, ಸತ್ಯವಾಗಿ ಹೇಳುತ್ತಿದೆಯಾ? ಸತ್ಯವಾಗ್ಲು ಕಂದ, ಇಂದು ಈ ದಿನ ಹೆತ್ತವಳ ಹಾಲು ವಿಷವಾಯ್ತು. ಹೆತ್ತವಳ ಹಾಲು ವಿಷವಾಯ್ತು ಮಾತೇಶ, ವಿಷವಾಯ್ತು.
ಕಂದನೆ ಬಾಯೆಂದು ಕರೆಯುವಾರೆ ಕಂದನೆ ಬಾಯೆಂದು ಕರೆಯುವಾರೆ ಪಡೆದ ಮುಂದೆ ಬರುವರೆ ಈ ನಗರದ ಕರುಳು ಬಿಟ್ಟು ಹೊರಗೆ ಹೋದೆ ಈ ನಗರದ ಕಂದನೆ ಬಾಯೆಂದು ಕರೆಯುವಾರೆ ಕಂದನೆ ಬಾಯೆಂದು ಕರೆಯುವಾರೆ ಅಮ್ಮ, ಹೆತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯುವುದು ನನ್ನ ಹಣೆಯ ಬರದಲ್ಲಿ ಬರೆದಿದ್ದರೆ ನಿನ್ನ ನೇಕೆ ಹೊಣೆ ಮಾಡಲಿ ತಾಯಿ, ನಿನ್ನ ನೇಕೆ ಹೊಣೆ ಮಾಡಲಿ. ನ್ಯಾಯಕ್ಕಾಗಿ ಮನೆಯ ಮಾನಕ್ಕಾಗಿ ಹೆತ್ತ ಮಗನನ್ನೇ ಬಲಿ ಕೊಟ್ಟ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿಯ ಹೊಟ್ಟೆಯಲ್ಲಿ ಮತ್ತೊಮ್ಮೆ ಹುಟ್ಟಿ ಬರಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಆ ಭಗವಂತ ಅಮ್ಮ, ಅಮ್ಮ, ನೀನು ಕೊಟ್ಟ ಅಮೃತದ ಹಾಲು ಹೇಗೆ ರಕ್ತವಾಗಿ ಬರುತ್ತಿದೆ ನೋಡಮ್ಮ, ರಕ್ತವಾಗಿ. ಅಮ್ಮ, ಈ ರಕ್ತದ ಕಣಕಣದಲ್ಲೂ ಹೇಳುತ್ತಿದೆ ಅಮ್ಮ, ನಾನು ತಪ್ಪು ಮಾಡಿದ್ದೇನಮ್ಮ, ನಾನು ಕಣ್ಣಿಗೆ ಕಾಣದ ಮಹಾದೇವಿ, ನೀನೇಕೆ ಮೌನ ತಾಳಿರುವೆ ಮಹಾದೇವಿ? ಮಹಾದೇವಿ, ನಿನ್ನ ದುಃಖದ ಕಡಲು ನಾನು ಅರ್ಥ ಮಾಡಿಕೊಂಡಿರುವೆ ಮಹಾದೇವಿ. ಇದು ಅನಿವಾರ್ಯ ಮಹಾದೇವಿ. ಮಹಾದೇವಿ, ಇಂದು ನಮ್ಮ ಮಗ ಮರಣ ಹೊಂದಿಲ್ಲ, ನಮ್ಮ ಮನೆಯ ನಂದಾದೀಪವೇ ಆರಿ ಹೋಗಿದೆ. ಮಹಾದೇವಿ, ಅವನ ಮರಣಕ್ಕೆ ನಮ್ಮ ಮನೆತನದ ಮಾನ ಕಾರಣ. ಮಹಾದೇವಿ, ನಾನು ಇಷ್ಟೊಂದು ಮಾತನಾಡುತ್ತಿರುವಾಗ ನೀನೇಕೆ ಮೌನ ತಾಳಿ ನಿಂತಿರುವೆ? ಮಾತನಾಡು ಮಹಾದೇವಿ, ಮಾತನಾಡು. ನೋಡ್ರಿ, ನೋಡಿ, ಮಗನ ಶವವನ್ನು ಕಂಡು ಆನಂದ ಪಡಿ ಸ್ವಾಮಿ, ಆನಂದ ಪಡಿ. ಮಹಾದೇವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಊರ ಜನರಿಗೆ ಗೊತ್ತಾದರೆ ಊರ ಜನರು ನಮ್ಮ ಮನೆ ತುಂಬುತ್ತಾರೆ. ಗೊತ್ತಾಗುವಷ್ಟರಲ್ಲಿ ಶವದ ಸಂಸ್ಕಾರದ ವ್ಯವಸ್ಥೆ ಮಾಡುತ್ತೇನೆ, ನೀನು ಇಲ್ಲೇ ನಿಲ್ಲು. ನಿಲ್ಲಿ ಸ್ವಾಮಿ, ನಿಲ್ಲಿ. ನನಗೆ ಹಿಂದ್ಯಾಕೋ ನಿಮ್ಮ ಪಾದದ ಮೇಲೆ ಬಿದ್ದು ನಮಸ್ಕಾರ ಮಾಡಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ದಯವಿಟ್ಟು ನಿಮ್ಮ ಪಾದ ಜೋಡಿಸಿ ನಿಲ್ತೀರಾ? ನಿಮ್ ಸತಿಗೆ ಆಶೀರ್ವಾದ ಮಾಡ್ತೀರಾ? ಹೇಳ್ರಿ, ಹೇಳಿ. ಯಾಕೆ ಮಹಾದೇವಿ, ಮನ ಬಂದಂತೆ ಏನೇನೋ ಮಾತನಾಡ್ತಿದ್ದೀಯಲ್ಲ? ಯಾಕೆ ನನ್ನೊಂದಿಗೆ ಬದುಕು ಮುಂದುವರಿಸುವ ಆಶೆ ನಿನಗಿಲ್ಲವೇ? ಯಾಕೆ
ನಾನು ಮಾಡಿರುವ ಕೃತ್ಯ ನಿನ್ನ ಮನಸ್ಸಿಗೆ ಅಪರಾಧವೆನಿಸಿದರೆ ನೀನು ನನಗೊಂದು ಆಜ್ಞೆ ಮಾಡು. ನಿನ್ನ ಕಣ್ಣೆದುರಿನಲ್ಲಿ ನಾನು ವಿಶೇಷ ಆತ್ಮ ಹೊಂದೆ ರೀ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ್ರಿ, ಹಾಗೆಲ್ಲ ಮಾತಾಡ್ಬೇಡಿ. ಮನೆತನದ ಮಾನಕ್ಕಾಗಿ ಮಗನ ಪ್ರಾಣವನ್ನೇ ಬಲಿ ಕೊಟ್ಟ ಪುಣ್ಯವಂತರು ನೀವು. ನಿಮ್ಮಂತ ಪುಣ್ಯವಂತರನ್ನ ಪತಿಯಾಗಿ ಪಡಿಬೇಕಾದ್ರೆ ನಾನು 7 ಜನ್ಮ ಪುಣ್ಯ ಮಾಡಿದ್ದೆ ರೀ, 7 ಜನ್ಮ ಪುಣ್ಯ ಮಾಡಿದ್ದೆ. ಆದ್ರೆ ದೈವದ ದುರಂತದ ನಾಟಕದ ಸನ್ನಿವೇಶದಲ್ಲಿ ಈ ದೃಶ್ಯ ನಡಿಬಾರ್ದಾಗಿತ್ತು, ನಡೆದು ಹೋಯ್ತು. ಆದ್ರೆ ಮದುವೆಯಾಗಿ 3 ವರ್ಷ ಕಳೆದ್ರು ಆ ದೇವ್ರು ನನಗೆ ಸಂತಾನ ಭಾಗ್ಯ ಕರುಣಿಸ್ಲಿಲ್ಲ. ಕಂಡ ದೇವರಿಗೆ ಹರಕೆ ಹೊತ್ತು ಹೆತ್ತ ಒಬ್ಬ ಮಗನಿಗೆ ಹೆತ್ತ ತಾಯಿ ಕೈಯಿಂದ ಹಾಲಿನಲ್ಲಿ ವಿಷ ಕುಡಿಸಿದ್ರಲ್ಲ. ಈ ನನ್ನ ಮಗನಿಗೆ ವಿಷ ಕೊಡ್ಬೇಕಾದ್ರೆ ಈ ನನ್ನ ಹೆತ್ತ ಕಳ್ಳ ಎಷ್ಟೊಂದು ಕಠಿಣವಾಗಿರ್ಬೇಕು. ನನ್ನ ಅಪರಾಧವನ್ನು ಕ್ಷಮಿಸ್ಬಿಡ್ರಿ, ಕ್ಷಮಿಸ್ಬಿಡಿ. ನನ್ನ ಮಗನಿಗೆ ವಿಷ ಕೊಡೋ ಮುನ್ನ ಅದ್ರ ಅರ್ಧ ಭಾಗದಷ್ಟು ವಿಷ ನಾನ್ ಕುಡ್ತಿದ್ದೀನ್ರಿ. ಮಾದೇವಿ, ನಿನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ. ಬೇಡ ರೀ, ಬೇಡ ರೀ. ನಂದು ಕೊನೆಯದಾಗಿ ಒಂದು ಆಸೆ ಇದೆ, ಅದನ್ನ ನಡೆಸ್ಕೊಡ್ತೀರಾ ರೀ? ನಾನು ನಾನು ಮುತ್ತೈದಾಗಿ ಸಾಯ್ಬೇಕ್ರಿ, ಮುತ್ತೈದಾಗಿ ಸಾಯ್ಬೇಕು. ಈ ದಿವ್ಸತ್ತಿಗೆ ಆಶೀರ್ವಾದ ಮಾಡ್ರಿ, ಆಶೀರ್ವಾದ ಮಾಡಿ ಅಮ್ಮ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಟ್ಟಿ ಮಾಡಿ ಬಿಟ್ಟು ಹೋದೆ ಯಾವ ರೀತಿಯೇ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಟ್ಟಿ ಮಾಡಿ ಬಿಟ್ಟು ಹೋದ ಯಾವ ರೀತಿಯೇ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಟ್ಟಿ ಮಾಡಿ ಬಿಟ್ಟು ಹೋದೆ ಯಾವ ರೀತಿಯೇ. ನನ್ನ